ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮನೆಯವರೇ ಬನ್ನಿ. ಅರ್ಚನೆ ಚೀಟಿ ತಗೊಳೋದ್ ಮರ್ತೋಯ್ತು. ಅಯ್ಯೋ, ನಾನು ಮರ್ತ್ಬಿಟ್ಟೆಮ್ಮ. ತಗೊಂಡ್ ಬರ್ತೀನಿ ಇರು. ಸರಿ ಹೋಗಿ. ನೀನಾದ್ರೂ ನೆನಪು ಮಾಡ್ಕೋಬಾರ್ದ ಚೀಟಿ ತಗೊಳ್ಳೋದು? ಮರ್ತ್ಬಿಟ್ಟೆ ಅತ್ತೆ. ಸರಿ ಬಾ, ದೇವ್ರ ದರ್ಶನ ಮಾಡೋಣ. ಅಷ್ಟರಲ್ಲಿ ಅರ್ಜುನ ಬರ್ತಾನೆ. ಸರಿ ಬನ್ನಿ ಹೋಗೋಣ. ಅಮ್ಮ ಪ್ರಸಾದ ತಗೊಳ್ಳಿ. ಹಾ ತಗೋ. ಸೇವಂತಿ, ದೇವಸ್ಥಾನಕ್ಕೆ ಬಂದ ತಕ್ಷಣ ಪ್ರಸಾದ ಸಿಕ್ಕಿದೆ. ತುಂಬಾ ಒಳ್ಳೆ ಸೂಚನೆ. ಹೌದು ಅತ್ತೆ, ನನಗೂ ಹಾಗೆ ಅನಿಸ್ತಿದೆ. ಸೇವಂತಿ, ಪ್ರಸಾದನ ನಿಂತ್ಕೊಂಡ್ ತಿನ್ಬಾರ್ದು ಅಂತಾರೆ. ಬಾ ಕುತ್ಕೊಂಡ್ ತಿನ್ನೋಣ. ಸರಿ. ಈ ಹಸಿರು ಕಲರ್ ತುಂಬಾ ಪೀಸ್ ಆಗಿದೆ. ಅದ್ರ ಜೊತೆ ಕಾಂಬಿನೇಷನ್ ಈ ಕೇಸರಿ ಮಿಕ್ಸ್ ಮಾಡ್ಬಿಡು. ಅಶ್ವಿನ್, ತುಂಬಾ ಪೀಸ್ ಬೇಕಂದ್ರೆ ಫುಲ್ ವೈಟ್ ಯೂಸ್ ಮಾಡೋಣ. ವೈಟ್ ಬೇಡ ಬೇಡ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸ್ವೆಟರ್ ತುಂಬಾ ಅಕ್ವಾಡ ಕಂಡ್ಬಿಡುತ್ತೆ. ಬೇಡ. ಹೌದಲ್ವಾ, ನೀನ್ ಹೇಳುದು ಕರೆಕ್ಟ್ ಆಗಿದೆ. ಅದಿರ್ಲಿ, ನೀ ಸ್ವೆಟರ್ ಎಲ್ಲ ಹೊಲಿಯೋದು ಎಲ್ಲಿಂದ ಕಲ್ತೆ? ನಂಗಿದೆಲ್ಲ ಮುಂಚೆನೆ ಬರ್ತಿತ್ತು. ಸ್ಕೂಲ್ ಡೇಸ್ ಅಲ್ಲಿ ನನ್ ಸ್ವೆಟರ್ ಎಲ್ಲ ಹೆಣಿತಿದೆ ಗೊತ್ತಾ. ಓ, ಈ ಕೆಲ್ಸಕ್ಕೆಲ್ಲ ಯಾರು ನಿಂಗೆ ಗುರುಗಳು? ನಮ್ಮಮ್ಮಿ. ನಮ್ಮಮ್ಮಿಗೆ ಡ್ಯಾಡಿಗೆ ಇಬ್ರಿಗೂ ನಾನೇ ಸ್ವೆಟರ್ ಹೆಣಿತಿದ್ದೆ. ಇದಪ್ಪ ಸ್ಪೆಷಾಲಿಟಿ ಅಂತಂದ್ರೆ. ಅಲ್ಲ, ಒಂದಿನಾದ್ರೂ ನನ್ಗೆ ಈ ತರ ಸ್ವೆಟರ್ ಹೊಲ್ಕೊಟ್ಟಿದ್ಯಾ? ಹೊಲ್ಕೊಡೋದ್ ಬಿಡು, ಹೆಣಿಯೋದಕ್ ಬರುತ್ತೆ ಅಂತನಾದ್ರೂ ಹೇಳಿದ್ಯಾ? ಅದಕ್ಕೆಲ್ಲ ಅವಕಾಶನೇ ಸಿಕ್ಕಿಲ್ವಲ್ಲ ಅಶ್ವಿನ್. ಈ ಮನೇಲಿ ಯಾವ್ದಕ್ಕೂ ಕೊರತೆನೇ ಇಲ್ವಲ್ಲ. ಹಲೋ, ನಿಮ್ ಮನೇಲಿ ಯಾವ್ದಕ್ಕೂ ಕೊರತೆ ಇರ್ಲಿಲ್ಲ. ಆದ್ರೆ ಸ್ವೆಟರ್ ಅನ್ನೋದು ಒಂದು ಪ್ರೀತಿಯ ಗೆಸ್ಚರ್. ಆ ಪ್ರೀತಿ ನಂಗೂ ತೋರಿಸ್ಬೋದಾಗಿತ್ತಲ್ವಾ? ಅಶ್ವಿನ್, ನಿನ್ಮೇಲೆ ಪ್ರೀತಿ ಯಾವತ್ ಕಮ್ಮಿ ಆಗಿದೆ ಹೇಳು? ಅದ್ ಯಾವಾಗ್ಲೂ ಜಾಸ್ತಿನೇ ಆಗೋದು. ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು, ಏನ್ ಮಾಡ್ತಿದ್ದೀರಾ ಅಂತ. ಏನಿಲ್ಲ ಅಜ್ಜಿ, ಸ್ವೆಟರ್ ಹೆಣಿಯಕ್ಕೆ ರೆಡಿ ಮಾಡ್ಕೋತಾ ಇದ್ದೆ ಅಷ್ಟೇ. ಹೌದು ಅಜ್ಜಿ, ಕಲರ್ ಕಾಂಬಿನೇಷನ್ ನಾನೇ ಹೇಳ್ಕೊಡ್ತಿರೋದು ಇವಳಿಗೆ. ಏನ್ ತಲೆ ನಿಮ್ಗೆ? ಅಲ್ಲ, ಬೇಸಿಗೆ ಕಾಲದಲ್ಲಿ ಯಾರು ಸ್ವೆಟರ್ ಹೆಣಿತಾರಾ? ಏನಿದ್ರು ಚಳಿಗಾಲದಲ್ಲಿ ಮಾಡ್ಬೇಕು. ಅಜ್ಜಿ, ಇದ್ ನಮ್ಗಲ್ಲ. ನಿಮ್ಗಲ್ವಾ? ಗೊತ್ತಾಯ್ತು ಬಿಡು. ನಾನು ಬೇಸಿಗೆ ಕಾಲದಲ್ಲಿ ಸ್ವೆಟರ್ ಹಾಕೋದೇ ಇಲ್ಲ. ಅಜ್ಜಿ, ನಿಮ್ಗೂ ಅಲ್ಲ. ಮತ್ತಿನ್ ಯಾರಿಗೋ? ನಮ್ ಮನೇಲಿ ಒಂದ್ ಪುಟ್ಟು ಪಾಪು ಬರ್ತಿದ್ಯಲ್ಲ, ಅದಕ್ಕೆ. ಪಾಪು ಬೆಚ್ಚಗಿರ್ಬೇಕಲ್ವಾ, ಅದಕ್ಕೆ. ಏನು, ಮಗುಗೆ ಸ್ವೆಟರ್ ಹೆಣಿತಾ ಇದ್ದೀರಾ? ಬುದ್ಧಿ ಇದೆಯಾ ನಿಮ್ಗೆ? ಬುದ್ಧಿ ಇದೆಯಾ ಅಂದೆ. ಬೇಡ ಬೇಡ, ಮಗುಗೆ ಸ್ವೆಟರ್ ಹೆಣಿಯಕ್ ಹೋಗ್ಬೇಡಿ. ನೋಡಿ, ಮಗುಗೆ ಹೊಸ ಬಟ್ಟೆ ಹಾಕ್ಬಾರ್ದು. ಈ ತರ ಸ್ವೆಟರ್ ಎಲ್ಲ ಹೊಸ್ದಾಗ ಹಾಕ್ಬಾರ್ದು. ಏನಿದ್ರು ಹಳೆ ಬಟ್ಟೆ ಹಾಕ್ಬೇಕು. ಇದೆಲ್ಲ ಗೊತ್ತಿಲ್ಲ ಅಂದ್ಮೇಲೆ ನೀವ್ ಯಾಕೆ ಮಾಡಕ್ ಹೋಗ್ತಿದ್ದೀರಾ? ಮೊದ್ಲೇ ಗಾದೆ ಇದೆಯಲ್ಲ, ಕೂಸುಟ್ಟಕ್ ಮುಂಚೆ ಗುಲಾಬಿ ಹೊಲ್ಸ್ಬಾರ್ದು ಅಂತ. ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ತಾನೆ? ಗೊತ್ತಿಲ್ಲ ಅಂದ್ಮೇಲೆ ಇದೆಲ್ಲ ಮಾಡಕ್ ಮುಂಚೆ ದೊಡ್ಡವ್ರನ್ನ ಕೇಳ್ಬೇಕು. ಸಾರಿ ಅಜ್ಜಿ. ಅಜ್ಜಿ, ಇದು ಮಗುಗೆ ರೆಡಿ ಮಾಡ್ಬೇಕು ಅಂತ ಏನಿಲ್ವಲ್ಲ, ಅದಕ್ಕೆ ರೆಡಿ ಮಾಡಿದ್ರು ಓಕೆ ತಾನೆ? ಹೌದು, ಮಗುಗ್ ಮಾಡಿದ್ರೆ ದೃಷ್ಟಿ ಆಗತ್ತೆ. ಆದ್ರೆ ಅಕ್ಕಂಗ್ ಮಾಡಿದ್ರೆ ಏನೂ ಆಗಲ್ಲ ಅಲ್ವಾ? ಮಾಡ್ಬೋದು. ಯಾಕೆಂದ್ರೆ ಬಾಳಂತೀರು ತುಂಬಾ ಬೆಚ್ಚಗಿರ್ಬೇಕು, ಅಷ್ಟು ಒಳ್ಳೇದು. ಅದು ಅಲ್ಲದೆ ನೀವಿಬ್ರು ಸೇರಿ ಸ್ವೆಟರ್ ಹೆಣಿತಿದ್ದೀರಾ ಅಂದ್ರೆ ಸೇವಂತಿ ಅಂತೂ ತುಂಬಾ ಖುಷಿ ಪಡ್ತಾಳೆ. ಹಾಗಾದ್ರೆ ಸ್ವೆಟರ್ನ ಅಕ್ಕಂಗೆ ಹೆಣಿತೀನಿ. ಹಾಗೆ ಮಾಡಿ. ಅದಕ್ಕೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡು. ಅವ್ರಿಗೆ ಈ ಹಸಿರು ಜೊತೆಗೆ ಕೇಸರಿನೇ ಚೆನ್ನಾಗಿ ಕಾಣೋದು. ಬೇರೆ ಬೇಡ ಅಶ್ವಿನ್, ತುಂಬಾ ಒಡಕ್ ಕಾಣಿಸುತ್ತೆ. ಇದೇ ಇರ್ಲಿ. ಅಲ್ಲ, ಇದು ಚೆನ್ನಾಗಿರಲ್ಲ. ಪಾಪುಗಾದ್ರೆ ಮುದ್ದ ಕಾಣುತ್ತೆ, ಅದಕ್ಕೆ ಚೆನ್ನಾಗಿ ಕಾಣಲ್ಲ. ಪ್ಲೀಸ್ ಚೇಂಜ್ ಮಾಡು. ಬೇಡ. ಅಕ್ಕಂಗ್ ಡೆಲಿವರಿ ಆದ್ಮೇಲೆ ಅಕ್ಕನು ಮುದ್ದಾಗೆ ಕಾಣಿಸ್ತಾರೆ ಅಲ್ವಾ ಅಜ್ಜಿ? ಹೌದೌದು, ನಿಮ್ಮ ಅಕ್ಕ ಮುದ್ದಾಗೆ ಕಾಣ್ತಾಳೆ. ಪೂಜಾ, ನೀನ್ ಸೇವಂತಿ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ಯಾ ಕಣೆ. ವಾರ್ಗೀತಿಗಳು ಅಂದ್ರೆ ಅದೆಷ್ಟು ಜಗಳ ಮಾಡ್ತಾರೆ ಗೊತ್ತಾ? ಎಷ್ಟು ಜನ ಜುಟ್ಟಿಟ್ಕೊಂಡು ಜಗಳ ಮಾಡ್ತಾರೆ. ನೀವಿಬ್ರು ಸ್ವಂತ ಅಕ್ಕ ತಂಗಿರ್ತಾರ ಇದ್ದೀರಾ. ಈ ಪ್ರೀತಿ ಕೊನೆವರೆಗೂ ಇರಬೇಕು ಕಣೆ. ಸರಿ ಅಜ್ಜಿ.
ದೇವಸ್ಥಾನ ಪ್ರಸಾದ ರುಚಿಯಾಗಿರುತ್ತಲ್ವಾ ಯಾವಾಗ್ಲೂ? ಅದಕ್ಕೆ ಸೇವಂತಿ ಪಾಸಿಟಿವ್ ಎನರ್ಜಿ ಅನ್ನೋದು. ಸೇವಂತಿ, ಪ್ರಸಾದನ ಎಲ್ ಮಾಡ್ತಾರೆ ಹೇಳು? ಮನೇಲಿ ತಾನೇ ಮಾಡ್ತಾರೆ. ನಿನ್ನ ಅದೇ ಮನೇಲಿ ತಿನ್ನು ಇಷ್ಟು ರುಚಿ ಇರಲ್ಲ. ಅದೇ ಪ್ರಸಾದನ ದೇವ್ರ ಮುಂದೆ ನೈವೇದ್ಯಕ್ಕಿಟ್ಟು ನಮ್ಮೆಲ್ಲರಿಗೂ ಕೊಟ್ರೆ ಅದ್ರ ರುಚಿನೇ ಬದಲಾಗೋಗುತ್ತೆ. ಅದಕ್ಕೊಂದು ದೈವ ಶಕ್ತಿ ಇರುತ್ತೆ. ಅದಕ್ಕೆ ಇದನ್ನೆಲ್ಲ ಹೇಳೋದು ಆ ದೇವ್ರ ಮಹಿಮೆ ಅಂತ. ಆ ದೇವ್ರ ಶಕ್ತಿ ಎಷ್ಟು ವಿಸ್ಮಯ ಅಲ್ವಾ? ಹೌದು ಸೇವಂತಿ, ಆ ಶಕ್ತಿ ನಮ್ ಜೊತೆ ಇದ್ರೆ ಏನ್ ಬೇಕಾದ್ರೂ ಹೆದರ್ಸ್ಬೋದು. ದೇವ್ರೆ, ನನ್ ಕಂದನ್ ಮೇಲೆ ನಿನ್ನ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ ಭಗವಂತ. ಅರ್ಜುನ ಏನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಇನ್ನೇನ್ ಬರ್ಬಹುದು. ಏನಾಯ್ತು? ಏನಿಲ್ಲ ಏನಿಲ್ಲ. ಉರುಳು ಸೇವೆ ಮಾಡಿ ಸುಸ್ತಾಗಿರ್ಬೇಕಲ್ವಾ? ಸ್ವಲ್ಪ ಆಗ್ತಾ ಇದೆ. ದೇವಸ್ಥಾನ 5 ಸುತ್ತು ಉರುಳು ಸೇವೆ ಮಾಡೋದು ಸಾಮಾನ್ಯ ವಿಷಯ ಅಲ್ಲ ಅಲ್ವಾ? ನೀವು ಅಸಾಮಾನ್ಯ ಆಗ್ಬಿಟ್ರಿ. ಸರಿ, ಹೊರಡೋಣ. ತಗೊಂಬಂದೆ, ಹೋಗೋಣ. ಪ್ರಸಾದ ತಗೋ. ಸೇವಂತಿ ಕೊಡು. ಹೋಗೋಣ. ಹುಷಾರು. ನಡಿ.